ನನ್ನ ರಾಜಕೀಯ ಜೀವನ ಕೊಟ್ಟದೇ ಇಲ್ಲಿಂದ. ಒಂದು ಸಾರಿ ಕೆಂಪೇಗೌಡನಹಳ್ಳಿಲಿ ಬೈ ಎಲೆಕ್ಷನ್ ನಿಂತಿದ್ದೆ. ಬೈ ಎಲೆಕ್ಷನ್ ನಿಂತಿದ್ದೆ 2006ರಲ್ಲಿ ಬೈ ಎಲೆಕ್ಷನ್ ನಿಂತಿದ್ದೆ. ಎಷ್ಟು ಓಟ್ಗಳಿದ್ದಾವೆ ಅಷ್ಟು ಓಟನ್ನು ಹಾಕ್ಬಿಟ್ಟಿದ್ರು. ಬಡಗಲುಂಡಿ, ಕೆಂಪೇಗೌಡನಹಳ್ಳಿ, ಮೂಡ್ಲುಂಡಿ, ಹೊಸಲುಂಡಿ, ಈ ಒಂಟಿಯವರು 1978 ನಾನು ತಾಲೂಕು ಬೋರ್ಡ್ಗೆ ನಿಂತ್ಕೊಂಡನಲ್ಲ, ಆಗ ಚೇರ್ಮನ್ರು ತಮ್ಮಯ್ಯನವರು ಬದುಕಿದ್ರು. ನನಗೆ ಅವನ ಮಗ ಇದ್ದಾನೆ ಈಗ. ನೀವೆಲ್ಲ ತಾಲೂಕು ಬೋರ್ಡು ಅದಕ್ಕಿಂತ ಲೋಕಸಭಾ ಚುನಾವಣೆ ಆಗದಿಂದ ಇದ್ದವರು. ಈಗಲೂ ಭಾಳ ಜನ ಇದ್ದಾರೆ. ತಾಲೂಕು ಬೋರ್ಡು ನಾನು ನಿಂತ್ಕೊಂಡಾಗ 1978ನೇ ಇಸ್ವಿನಲ್ಲಿ ಈಗಲೂ ಇದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದ ಜನ, ವರ್ಣಾ ಕ್ಷೇತ್ರದ ಜನ ಬೆಂಬಲ ಮಾಡ್ಕೊ ಬಂದಿದ್ದೀರಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದರೆ, 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದರೆ, ಮತ್ತೆ 17 ಬಾರಿ ಬಜೆಟನ್ನು ಮಂಡಿಸಿದ್ರೆ, ಈ ತಾಲೂಕಿನ ಜನ, ಮೈಸೂರು ತಾಲೂಕಿನ ಜನ, ವರ್ಣಾ ಹೋಬಳಿಯ ಜನ ಅವರ ಆಶೀರ್ವಾದನೆ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ನಾನು 84ರಲ್ಲಿ ಮಂತ್ರಿ ಆದೆ. ಆಗಸ್ಟ್ 17ನೇ ತಾರೀಕು 1980. ಸುಮಾರು 46 ವರ್ಷಗಳ ಕಾಲ ಮಂತ್ರಿಯಾಗಿದ್ದೇನೆ. ನಾನು 7 ಬಾರಿ ಚುನಾವಣೆ ಎದುರಿಸಿದ್ದೇನೆ. ಅಲ್ಲ, 13 ಬಾರಿ ಚುನಾವಣೆ ಎದುರಿಸಿದ್ದೇನೆ. 4 ಸೋತಿದ್ದೀನಿ. ನಾನು ಸೋತಾಗಲೂ ಕೂಡ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರಿ. ಅದರಿಂದ ನಿಮ್ಮ ಆಶೀರ್ವಾದವನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ರಾಜಕೀಯದಲ್ಲಿ ಬೆಳೆದಿದ್ದರೆ ಮುಖ್ಯಮಂತ್ರಿ ಆಗಿದ್ದರೆ ನೀವೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ಜಾತ್ರೆ ಮಾರ್ಚ್ ತಿಂಗಳಲ್ಲಿ ನಡೀತದೆ. ಗುರುವಾರ, ಶುಕ್ರವಾರ. ನಮ್ಮೂರಿನಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ. ಗುರುವಾರ ಕೂಟ ಸೇರೋದು, ಶುಕ್ರವಾರ ನೋಟ ಜಾತ್ರೆ, ಶನಿವಾರ ಓಟ ಅಂತ ನಮ್ಮೂರಿನಲ್ಲಿ ಗಾದೆ ಮಾತು ಹೇಳ್ತಾ ಇದ್ರು. ಕೂಟ, ನೋಟ, ಓಟ. ನಾನು ವೀರಮಕ್ಕಳು ಕುಣಿತಿದ್ದೆ. ಈಗ ಆಗಲ್ಲ ಕುಣಿಯಕ್ಕೆ. ಅದಕ್ಕಾಗಿ ವೀರಮಕ್ಕಳು ಕುಣಿತ ಕೇಳಪ್ಪ ಇಲ್ಲಿ. ಕೇಳ್ರಿ. ಆ ವೀರಮಕ್ಕಳ ಕುಣಿತ ಕಲಿಯಕ್ಕೆ ಹೋಗಿನೇ ನಮ್ಮಪ್ಪ ನನಗೆ ಪ್ರೈಮರಿ ಶಾಲೆಗೆ ಸೇರಿಸಲಿಲ್ಲ. ಆಮೇಲೆ ನಾನು ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡದು. ರಾಜಪ್ಪ ಅಂತ ಮೇಸ್ಟ್ರು, ಹೆಡ್ ಮಾಸ್ಟ್ರು ಬರದೇ ಹೋಗಿದ್ರೆ ನಾನು ಲಾಯರು ಆಯ್ತಿರಲಿಲ್ಲ, ತಾಲೂಕು ಬೋರ್ಡ್ ಮೆಂಬರು ಆಯ್ತಿರಲಿಲ್ಲ, MLAನೂ ಆಯ್ತಿರಲಿಲ್ಲ, ಮಿನಿಸ್ಟ್ರು ಆಯ್ತಿರಲಿಲ್ಲ.
ಮುಖ್ಯಮಂತ್ರಿ ಆಯ್ತಾನೇ ಇರಲಿಲ್ಲ. ಭಾಳ ಕಷ್ಟಪಟ್ಟು ಓದಿ ವಕೀಲನಾಗಿ ರಾಜಕಾರಣಕ್ಕೆ ಬಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿವರೆಗೆ ಬೆಳೆದಿದ್ದೇನೆ. ಆದ್ದರಿಂದ ನನ್ನ ರಾಜಕೀಯ ಜೀವನ ಸೋಲು ಗೆಲುವುಗಳನ್ನು ಕಂಡಿದೆ. ನಾನು 4 ಚುನಾವಣೆಗಳನ್ನು ಸೋತಿದ್ದೀನಿ, 7 ಚುನಾವಣೆಗಳಲ್ಲಿ ಗೆದ್ದಿದ್ದೀನಿ. ರಾಜಕೀಯದಲ್ಲಿ ಸೋಲು ಗೆಲುವುಗಳು ಸಹಜ, ಸೋಲು ಇರ್ತವೆ, ಗೆಲುವು ಇರ್ತವೆ. ನಾನು ಗೆಲುವನ್ನೂ ನೋಡಿದ್ದೀನಿ, ಸೋಲನ್ನೂ ನೋಡಿದ್ದೀನಿ. ಆದರೆ ನಾನು ಜನಸೇವೆಯನ್ನು ಮಾತ್ರ ಮರೀಲಿಕ್ಕೆ ಹೋಗಿಲ್ಲ. ಇವತ್ತಿನವರೆಗೂ ಕೈಲಾದಷ್ಟು ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ನಾನು ಕೊನೆ ಉಸಿರಿರೋವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೇನೆ. ನಿಮ್ಮ ಸೇವೆಯನ್ನು ಸಾಧ್ಯವಾದ ಮಟ್ಟಿಗೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಈ ಕ್ಷೇತ್ರಕ್ಕೆ ಬರಲಿಕ್ಕಾಗಲ್ಲ. ಯತೀಂದ್ರ ನೋಡ್ಕೊತಾನೆ ಕ್ಷೇತ್ರನ. ಒಂದು ಸಾರಿ MLA ಆಗಿದ್ದ, ಇಲ್ಲಿ ಈಗ MLC ಆಗಿದ್ದಾನೆ, ಮೇಲ್ಮನೆ ಸದಸ್ಯ ಆಗಿದ್ದಾನೆ. ನಿಮ್ಮ ಕ್ಷೇತ್ರದ ವರ್ಣಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಯತೀಂದ್ರ ಹೇಳ್ದವೆಲ್ಲನೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನಗೆ ಹೇಗೆ ರಾಜಕೀಯವಾಗಿ ನೀವು ಬೆಳೆಸಿದ್ದೀರಿ, ಯತೀಂದ್ರನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಅಂತಕ್ಕಂಥ ಮಾತುಗಳನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ, ವಿಶ್ವಾಸ ಇದೆ.